ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹಾರದ ಡಾಕುಳಿಗೆ ಮತ್ತೆ ಹೊಸ ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಮತ್ತೆ ಮುಂದುವರೆದ ಗ್ರಾಮಾಡಳಿತ ಅಧಿಕಾರಿಗಳ ಮುಷ್ಕರ. ಭಾಲ್ಕಿಯಲ್ಲಿ ಸೇರಿದಂತೆ ರಾಜ್ಯದಾದ್ಯಂತ ಎರಡನೇ ಹಂತದ ಪ್ರತಿಭಟನೆ ಆರಂಭ. ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಅಧಿಕಾರಿಗಳಿಂದ ಆಗ್ರಹ. ಮುಷ್ಕರಕ್ಕೆ ವಿವಿಧ ಸಂಘಟನೆಗಳಿಂದ ಬೆಂಬಲ. ಜಿಲ್ಲೆಯ ಸಚಿವರ ಹಾಗೂ ಸಂಸದರ ಹಾಗೂ ವರಿಷ್ಠರ ಸಹಕಾರದಿಂದ ಯುವ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷನಾಗಿ ಸತತ 3ನೇ ಬಾರಿಗೆ ಆಯ್ಕೆಯಾಗಿದ್ದೇನೆ. ಫರೀದ್ ಖಾನ್. ಸಚಿವ ರಹೀಂ ಖಾನ್ ಹಾಗೂ ಈಶ್ವರ್ ಖಂಡ್ರೆ ಅವರಿಗೆ ಕೃತಜ್ಞತೆ ಸಲ್ಲಿಸುವೆ. ಅಲಿಶಾನ್ ಖಾದ್ರಿ. ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ವಿವಿಧ ಅನುಷ್ಠಾನ ಇಲಾಖೆ ಅಧಿಕಾರಿಗಳೊಂದಿಗೆ ಜರುಗಿದ ಪ್ರಗತಿ ಪರಿಶೀಲನಾ ಸಭೆ. ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಕಾಮಗಾರಿಗಳನ್ನು ಬೇಗ ಪೂರ್ಣಗೊಳಿಸಿ ಹಣ ಬಳಕೆ ಪ್ರಮಾಣ ಪತ್ರ ಸಲ್ಲಿಸಿ. ಸೋಮಣ್ಣ ಬೇವಿನ ಮರದ್. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಕಳೆದ 4 ತಿಂಗಳ ಹಿಂದೆಯಷ್ಟೇ ಗ್ರಾಮಾಡಳಿತ ಅಧಿಕಾರಿಗಳು ತಮಗೆ ಸರ್ಕಾರ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು, ಜೊತೆಗೆ ಸೇವಾ ವಿಷಯಗಳಿಗೆ ಸಂಬಂಧಪಟ್ಟಂತೆ ಹಲವಾರು ಸಮಸ್ಯೆಗಳಿವೆ, ಆ ಸಮಸ್ಯೆಗಳನ್ನು ಬಗೆಹರಿಸಬೇಕು ಎನ್ನುವಂಥ ವಿಷಯಗಳನ್ನು ಇಟ್ಟುಕೊಂಡು ಅನಿರ್ದಿಷ್ಟಾವಧಿ ಮುಷ್ಕರವನ್ನು ನಡೆಸಿದರು. ಇದೀಗ 2ನೇ ಹಂತದ ಮುಷ್ಕರವನ್ನು ರಾಜ್ಯದಾದ್ಯಂತ ಹಮ್ಮಿಕೊಂಡಿದ್ದಾರೆ. ಭಾಲ್ಕಿಯಲ್ಲಿ ಆಯೋಜನೆ ಮಾಡಿರುವಂಥ ಗ್ರಾಮಾಡಳಿತ ಅಧಿಕಾರಿಗಳ ಮುಷ್ಕರಕ್ಕೆ ವಿವಿಧ ಸಂಘಟನೆಗಳಾಗಿರುವಂತಹ ಕನ್ನಡ ಸಾಹಿತ್ಯ ಪರಿಷತ್ತು, ದಲಿತ ಪರ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು, ರೈತ ಪರ ಸಂಘಟನೆಗಳು ಬೆಂಬಲವನ್ನು ಸೂಚಿಸಿವೆ. ಜೊತೆಗೆ ಗ್ರಾಮಾಡಳಿತ ಅಧಿಕಾರಿಗಳು ರಸ್ತೆ ಮೇಲೆ ನಿಂತು ಸಾರ್ವಜನಿಕರ ಸಮಸ್ಯೆಗಳನ್ನು ಬಗೆಹರಿಸ್ತಾ ಇದ್ದಾರೆ. ರಸ್ತೆ ಮೇಲೆ ವಿವಿಧ ಕಡತಗಳಿಗೆ ಸಹಿಯನ್ನು ಹಾಕ್ತಾ ಇದ್ದಾರೆ. ಹಾಗಾಗಿ ಸರ್ಕಾರ ಅವರಿಗೆ ಒಂದು ಕಚೇರಿ ವ್ಯವಸ್ಥೆಯನ್ನು ಮಾಡಿಕೊಡಬೇಕು. ಕಂಪ್ಯೂಟರ್ ಸೇರಿದಂತೆ ಹಲವು ಉಪಕರಣಗಳಿಗಾಗಿ ಒಂದಿಷ್ಟು ಸಹಾಯಧನ ಕೂಡ ನೀಡಿದರೆ ಅವರಿಗೆ ಸಾಕಷ್ಟು ಅನುಕೂಲ ಆಗುತ್ತೆ ಎನ್ನುವಂಥ ಮಾತನ್ನು ಕೂಡ ವಿವಿಧ ಸಂಘಟನೆಗಳ ಪ್ರಮುಖರು ಆ ಒಂದು ಪ್ರತಿಭಟನೆ ಸಂದರ್ಭದಲ್ಲಿ ತಮ್ಮ ವಿಚಾರಗಳನ್ನು ವ್ಯಕ್ತಪಡಿಸಿದರು. ದಲಿತ ಪರ ಸಂಘಟನೆಯ ಮುಖಂಡರಾಗಿರುವಂತಹ ವಿಲಾಸ್ ಮೋರೆ, ಮರಾಠ ಸಮಾಜದ ವೈಜನಾಥ್ ತಗಾರೆ, ಭರತ್, ಸವಿತಾ ಸಮಾಜದ ಕುಮಾರ್ ಚೌಧರಿ, ಆಮೇಲೆ ಕನ್ನಡ ಸಾಹಿತ್ಯ ಪರಿಷತ್ತಿನ ನಗರ ಘಟಕದ ಅಧ್ಯಕ್ಷರಾಗಿರುವಂತಹ ಸಂತೋಷ್ ಪಾಟೀಲ್ ಹಲ್ಸಿ ಸೇರಿದಂತೆ ಅನೇಕ ರೈತ ಸಂಘಟನೆಯವರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಈ ಸಂದರ್ಭದಲ್ಲಿ ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘಟನೆಯ ತಾಲೂಕಾ ಅಧ್ಯಕ್ಷರಾಗಿರುವಂತಹ ಅಹಮದ್ ಸಾಬ್ ಮುಲ್ಲಾ, ಗೌರವಾಧ್ಯಕ್ಷರಾಗಿರುವಂತಹ ಪರಸಪ್ಪ ತಳವಾರ್, ಸಂತೋಷ್ ಚೌಹಾಣ್, ಗ್ರಾಮ ಆಡಳಿತ ಅಧಿಕಾರಿಗಳಾದ ಮಹೇಶ್, ನಾಜಿಮ್, ಮಂಜುನಾಥ್, ಸಂದೇಶ್, ಸಂಜು ಜಾನ್ಕರ್, ಅರ್ಚನಾ, ಪಾರ್ವತಿ, ಸುಧಾ, ಆಶಾಲತಾ, ಅಶ್ವಿನಿ, ಉಷಾರಾಣಿ, ಮಾರುತಿ ಸೇರಿದಂತೆ ಇನ್ನು ಅನೇಕ ಜನರು ಪಾಲ್ಗೊಂಡಿದ್ದರು. ಸುಮಾರು 2 ದಿನದಿಂದ ಇದು ನಡೀತಾ ಇದೆ. ಆದ್ದರಿಂದ ಇವತ್ತು ಏನೇನು ಬೇಡಿಕೆಗಳು ಇವೆ, ಆ ಬೇಡಿಕೆಗಳಿಗೆ ಏನೇನು ಬೇಕು ಏನೇನಿಲ್ಲ ತಾವೆಲ್ಲರೂ ಇಲ್ಲಿ ಬರೆದಂತೆ ಇವತ್ತು ಅನೇಕರು ಮುಖಂಡರು ಮಾತನಾಡಿದ್ದಾರೆ. ಆದ್ದರಿಂದ ಇವತ್ತು ನನ್ನ ಪರವಾಗಿ ಹಾಗೂ ನಮ್ಮ ಎಲ್ಲ ಸಂಘಟನೆ ಪರವಾಗಿ ಈ ಹೋರಾಟಕ್ಕೆ ನಮ್ಮ ಬೆಂಬಲ ಬೇಕಂತ ಮಾತನ್ನು ಹೇಳಿಕೆ ಬಯಸ್ತಿದ್ದೇನೆ. ಯಾಕಂದರೆ ಇವತ್ತು ಅನೇಕ ಸಮಸ್ಯೆಗಳು ಇವೆ, ಆದರೆ ನಿಮಗೆ ಆಫೀಸೇ ಇಲ್ಲ, ಒಳ್ಳೆ ಕಚೇರಿನೇ ಇಲ್ಲ, ಹೋದ್ರೆ ನೀವು ಏನು ಮಾಡ್ತೀರಿ? ಹಾಗೆ ಅಲ್ಮಾರಿ ಇಲ್ಲ, ಟೇಬಲ್ ಇಲ್ಲ, ಸಣ್ಣ ಸಮಸ್ಯೆಗಳು ಕೂಡ ಇವೆ ಇದರಲ್ಲಿ. ಆದ್ದರಿಂದ ಇವತ್ತು ನಾನು ಯಾವುದೇ ಒಂದು ಸ್ಪಂದನೆಗೆ ಇವತ್ತು ಯಾವುದೇ ನಿಮ್ಮದು ಹೋರಾಟ ಇರಲಿ, ಇವತ್ತು ನಾವು ರಾತ್ರಿ ಹಗಲು ನೀವು ಯಾವಾಗಲೂ ಕರೆದರೆ ನಾನು ಆಗ ನಮ್ಮ ಸಂಘಟನೆಗಳು ಬರಲಿಕ್ಕೆ ಸಿದ್ಧವಿದ್ದೇವೆ ಅಂತ ಮಾತನ್ನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಯಾಕಂದರೆ ಬಂಧುಗಳೇ, ಇವತ್ತು ತಲಾಟಿ ಮೇಲೆ ಭಾಳಷ್ಟು ಜವಾಬ್ದಾರಿ ಇದೆ. ಅನೇಕ ಕುಂದುಕೊರತೆಗಳನ್ನು ಯಾವುದೇ ಆದರೂ ಸಮಸ್ಯೆ ಇದ್ದರೆ ಇವತ್ತು ತಲಾಟಿಗಳ ಮೇಲೆ ನಾವಾಗಲಿ, ಸಮಾಜಗಳಾಗಲಿ, ಯಾವ ಪ್ರತಿಯೊಬ್ಬರು ಇವತ್ತು ಅಧಿಕಾರಿಗಳಾಗಲಿ, ಇವತ್ತು ಮಂತ್ರಿ ಯಾರಾದರೂ ಕೇಳಿದರೆ ಇವತ್ತು ತಲಾಟಿ ಏನು ಮಾಡ್ತಾ ಇದ್ದಾನಪ್ಪ ಅಂತ ಇಂಥ ಒಂದು ಸಮಸ್ಯೆ ಇವತ್ತು ಇದೆ. ಜನರ ಒಂದು ವಿಶ್ವಾಸ, ನಮ್ಮ ಸಮಾಜವು ರಸ್ತೆ ಮೇಲೆ ಬರುವಂತ ಕಾಲ ಬರ್ತದೆ. ಅದಕ್ಕೆ ನಾವು ಇವರ ಹಿಂದೆ ಯಾವಾಗಲೂ ಇರ್ತೇವೆ. ಸರ್ಕಾರ
ಸರ್ಕಾರಿ ಅಧಿಕಾರಿಗಳು ಇದ್ದ ಕಾರಣನೇ ಇವತ್ತು ವ್ಯವಸ್ಥೆ ಚಲೋ ಆಗ್ತಾ ಇದೆ. ಅವರು ಇದ್ದ ಕಾರಣನೇ ಇವತ್ತೆಲ್ಲ ಮಂದಿಗೆ ಅವರವ್ರ ವ್ಯವಸ್ಥೆ ಜನರಿಗೆ ತಲುಪ್ತಾ ಇದೆ. ಅದಕ್ಕಾಗಿ ಮುಖ್ಯಮಂತ್ರಿಗಳು, ನಮ್ಮ ಜಿಲ್ಲಾ ಪಾಲಕ ಮಂತ್ರಿಗಳು ಹಾಗೂ ನಮ್ಮ ಜಿಲ್ಲಾಧಿಕಾರಿಗಳು ಈ ಮನವಿಯನ್ನು ಅತ್ಯಂತ ಶೀಘ್ರವಾಗಿ ಸ್ಪಂದಿಸಬೇಕಂತ ಹೇಳಿ ನ್ಯಾಯ ಸಿಗಬೇಕು. ಅವರು ಗೌರ್ಮೆಂಟ್ ಸರ್ವೆಂಟ್ ಅವರು ಎಲ್ಲ ಇಲ್ಲ ರೋಡ್ ಮೇಲೆ ಕುಂತ್ರೆ ನಾವು ಜನರು ಯಾರ ಬಲ್ಲಿ ಹೋಗ್ಬೇಕು? ಅವರಿಗೆ ನ್ಯಾಯ ಸಿಗಲ್ಲ ಅಂದರೆ ನಮಗೆ ಹೆಂಗೆ ನ್ಯಾಯ ಸಿಗ್ತದ? ಅದಕ್ಕೋಸ್ಕರ ನೀವೆಲ್ಲರೂ ಇದಕ್ಕೆ ಒಂದು ಯೋಚನೆ ಮಾಡಬೇಕು. ಇದು ರಾಜ್ಯವ್ಯಾಪಿ ಆಂದೋಲನ ಅಂದರೆ ನಾವು ಜನರು ಒಂದು ಯಾರ್ದೋ ಏನೋ ಅರ್ಜೆಂಟ್ ಕೆಲಸ ಇರ್ತದೆ, ಅವರೇ ಇಲ್ಲಿ ಕುಂತಿದ ಮೇಲೆ ನಾವು ಕೆಲಸ ಯಾವ ಥರ ಮಾಡಬೇಕು ಅದು ಗೊತ್ತಾಗ್ತಾ ಇಲ್ಲ. ಅವರು ರಾಜ್ಯವ್ಯಾಪಿ ಅನಿರ್ದಿಷ್ಟಾವಧಿ ಅಂದರೆ ಎಷ್ಟು ದಿನ ಕೂಡ್ತಾರೋ ಗೊತ್ತಿಲ್ಲ, ಅಲ್ಲಿ ಜನರಿಗೆ ಎಷ್ಟು ತ್ರಾಸ ಆಗ್ತದೋ ಗೊತ್ತಿಲ್ಲ. न्याय मांगने के लिए बैठे हैं। हर गांव में जब जाते हैं तलाटी साहब, गिरदावर साहब, तो उनके लिए सही बैठने को जगह नहीं है। अभी हमारे मैं के लिए बैठे मेरे को मालूम नहीं था, फिर भी आपको जो न्याय मांगने के लिए जो बैठे हैं, तुम्हारा न्याय और हक नहीं हो गए तो हम रास्ते के ऊपर उतरने के लिए तैयार हैं। टेंशन लेने का जरूरत नहीं। सभी लोग हम तुम्हारे लिए इतना रेस्पेक्ट से काम करते, तुम तहसील में आने के बाद तुम्हारे को बैठने के लिए जगह होना ही होना है। हर गांव में जाते हैं तो कहाँ पर बैठना? कुछ तो एक पोजीशन है, एक पोजीशन पे है। तो कर्नाटक सरकार को मैं हमारे मराठा समाज के तरफ से ವಿಲೇಜ್ ಅಕೌಂಟೆಂಟ್ ನಾವು ತಲಾಟಿ ಅಂತ ಕನ್ನಡದಾಗ ಆಡಳಿತಾಧಿಕಾರಿ ಶಾಖೆ ನಮ್ಮದು ಈಗಾಗಲೇ ಕಾರ್ಯಕ್ರಮ ನೀವೇನು ಬೇಡಿಕೆ ಇಟ್ಟಿದ್ರಿ, ಬೇಡಿಕೆ ಅವರೆಲ್ಲ ಹೇಳಿದ್ರು ಸರ್ ಇಬ್ರು. ನಾವೊಂದು ಹೇಳ್ತೇನೆ, ಈ ರಾಜ್ಯ ಸರ್ಕಾರಕ್ಕೆ ಎಲ್ಲ ಸೌಕರ್ಯ ಕೊಟ್ಟರು ಕೂಡ ಒಂದು ಯಾವುದಾದ್ರೂ ಹಿಂದೆ ತಗೋತಾರೆ. ವಿಲೇಜ್ ಅಕೌಂಟೆಂಟ್ಗೆ ಸತ್ಯವಾದಂಥ ಇದು ನ್ಯಾಯ, ಇದು ಏನು ಬೇಡಿಕೆ ಇದೆ ಇದು ನಿಜಕ್ಕೂ ಸತ್ಯ ಇದೆ. ಅವ್ರು ಬಂದರು ಎಲ್ಲಿ ಕೂಡಬೇಕು, ಅವ್ರು ಏನು ಕೆಲಸ ಮಾಡಬೇಕು, ರಸ್ತೆ ಮೇಲೆ ನಿಂತೆ ಸಹಿ ಮಾಡ್ತಾ ಇದ್ದಾರೆ ಪಾಪ ಅವರು ವಿಲೇಜ್ ಅಕೌಂಟೆಂಟ್ ಅವರು. ಕೂಡಲಿಕ್ಕೆ ಒಂದು ಆಸನ ಬೇಕಿಲ್ಲ, ದೊಡ್ಡ ಬೇಡಿಕೆ ಇಲ್ಲ, ಅವ್ರು ನೋಂದಣಿ ಮಾಡಬೇಕಾಗಿದೆ. ಅದಕ್ಕೆ ದಯವಿಟ್ಟು ರಾಜ್ಯ ಸರ್ಕಾರ ಈ ವಿಲೇಜ್ ಅಕೌಂಟೆಂಟ್ ಅವರಿಗೆ ಏನು ಮೂಲಸೌಕರ್ಯ ಬೇಡಿದ್ದಾರೆ ಆ ಮೂಲಸೌಕರ್ಯ ಎಷ್ಟಿದೆ ತಾವು ಸ್ವಲ್ಪ ಗಮನ ಹರಿಸಬೇಕು. ಎಲ್ಲಿಯವರೆಗೆ ಹೋರಾಟ? ಯಾತಕ್ಕಾಗಿ ಹೋರಾಟ? ಯಾತಕ್ಕಾಗಿ ಹೋರಾಟ? ಬೇಕೇ ಬೇಕು, ಬೇಕೇ ಬೇಕು. ಕರ್ನಾಟಕ ರಾಜ್ಯ ಗ್ರಾಮಾಡಳಿತಾಧಿಕಾರಿ ಸಂಘಕ್ಕೆ, ಕರ್ನಾಟಕ ರಾಜ್ಯ ಗ್ರಾಮಾಡಳಿತಾಧಿಕಾರಿ ಸಂಘಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಏನೇ ಬರಲಿ, ಏನೇ ಬರಲಿ. ರಾಜ್ಯದ ಅರಣ್ಯ ಪರಿಸರ ಹಾಗೂ ಜೀವಿಶಾಸ್ತ್ರ ಇಲಾಖೆಯ ಸಚಿವರು ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಈಶ್ವರ್ ಬಿ ಖಂಡ್ರೆ ಅವರು ರಾಜ್ಯದ ಪೌರಾಡಳಿತ ಸಚಿವರು ಹಾಗೂ ಈ ಕ್ಷೇತ್ರದ ಶಾಸಕರಾಗಿರುವಂತಹ ರಹೀಂ ಖಾನ್ ಅವರು ಈ ಒಂದು ಯುವ ನಾಯಕರಾಗಿರತಕ್ಕಂತಹ ಸಂಸದರು ಆಗಿರುವಂತಹ ಸಾಗರ್ ಖಂಡ್ರೆ ಅವರ ಹಾಗೂ ಬೀದರ್ ಜಿಲ್ಲಾಧ್ಯಕ್ಷ ಬಸವರಾಜ್ ಜಾಬಶೆಟ್ಟಿ ಸೇರಿದಂತೆ ಜಿಲ್ಲೆಯ ಎಲ್ಲ ಮುಂಚೂಣಿ ನಾಯಕರ ಆಶೀರ್ವಾದದಿಂದ 3ನೇ ಬಾರಿಗೆ ನಾನು ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷನಾಗಿ ಅಧಿಕಾರವನ್ನು ಸ್ವೀಕರಿಸಿದ್ದೇನೆ ಎನ್ನುವಂಥ ಮಾತನ್ನು ನೂತನ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಫರೀದುಲ್ಲಾ ಖಾನ್ ತಿಳಿಸಿದರು. ಮಂಗಳವಾರ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂಥ ಅವರು 3ನೇ ಬಾರಿಗೆ ನನಗೆ ಯುವ ಕಾಂಗ್ರೆಸ್ನ ಜಿಲ್ಲಾ ಘಟಕದ ಅಧ್ಯಕ್ಷನಾಗಿರುವ ಒಂದು ಅವಕಾಶವನ್ನು ನೀಡಿದ್ದಕ್ಕಾಗಿ ರಾಜ್ಯದ ವರಿಷ್ಠರಿಗೂ ಅಂದರೆ ಮುಖ್ಯಮಂತ್ರಿಗಳಿಗೂ ಉಪಮುಖ್ಯಮಂತ್ರಿಗಳಿಗೂ ರಾಜ್ಯಾಧ್ಯಕ್ಷರಿಗೂ ಹಾಗೂ ಜಿಲ್ಲಾಧ್ಯಕ್ಷ ಬಸವರಾಜ್ ಜಾಬಶೆಟ್ಟಿ ಅವರಿಗೂ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಎನ್ನುವಂಥ ಮಾತನ್ನು ಕೂಡ ಫರೀದುಲ್ಲಾ ಖಾನ್ ಹೇಳಿದರು. ಯುವ ಕಾಂಗ್ರೆಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಲಿಶಾನ್ ಖಾದ್ರಿ ಮಾತನಾಡಿ, ರಾಜ್ಯದಲ್ಲಿ ಒಟ್ಟು 26 ಲಕ್ಷ ಯುವ ಕಾಂಗ್ರೆಸ್ ಮತದಾರರಿದ್ದು ಅದರಲ್ಲಿ 11 ಲಕ್ಷ ಯುವ ಮತದಾರರು ತಮ್ಮ ಹಕ್ಕನ್ನು ಚಲಾವಣೆ ಮಾಡಿದ್ದಾರೆ. ಬೀದರ್ ಜಿಲ್ಲೆಯಿಂದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹುದ್ದೆಗೆ ನನ್ನನ್ನು ಆಯ್ಕೆ ಮಾಡಿದ್ದಕ್ಕಾಗಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೂ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೂ ಯುವ ಕಾಂಗ್ರೆಸ್ ರಾಜ್ಯಾಧ್ಯಕ್ಷ ಮಂಜುನಾಥ್ ಸೇರಿದಂತೆ ರಾಜ್ಯದ ಎಲ್ಲ ಮಂತ್ರಿಗಳು, ಪಕ್ಷದ ಶಾಸಕರು, ಮುಂಚೂಣಿ ಘಟಕದ ಎಲ್ಲ ಮುಖಂಡರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಎನ್ನುವಂಥ ಮಾತನ್ನು ಹೇಳಿದರು. ಬೀದರ್ ದಕ್ಷಿಣ ಕ್ಷೇತ್ರದ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿರುವಂಥ ಇಮ್ರಾನ್ ಖಾನ್,
ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಡೇವಿಡ್ ಕೆಂಪೆ, ಬೀದರ್ ದಕ್ಷಿಣದ ಪ್ರಧಾನ ಕಾರ್ಯದರ್ಶಿ ರಾಹುಲ್ ಅಮ್ಲಾಪುರ್ಕರ್, ನಗರ ಘಟಕದ ಅಧ್ಯಕ್ಷ ಎಂಡಿ ಮುಕಿಮೋದ್ದೀನ್, ಬೀದರ್ ಉತ್ತರ ಕ್ಷೇತ್ರದ ಉಪಾಧ್ಯಕ್ಷ ಸಂತೋಷ್ ಚಿಂಪೊಡೆ, ನಗರ ಘಟಕದ ಉಪಾಧ್ಯಕ್ಷ ಜುನೈದ್ ಅಕ್ರಮ್ ಸೇರಿದಂತೆ ಇನ್ನು ಅನೇಕ ಜನರು ಸುದ್ದಿಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದರು. 7,256 votes accept हुए, इधर साउथ से 5,213 वोट्स एक्सेप्ट हुए, बसों कल्याण से 7,799 वोट्स एक्सेप्ट हुए, पालकी से 3,533 वोट्स एक्सेप्ट हुए, हुमनाबाद से 2,454 वोट्स एक्सेप्ट हुए, औराद से 4,330 वोट एक्सेप्ट हुए। इसी प्रकार से बिदर नॉर्थ से हमारे प्रेसिडेंट शेख अतीक चुने गए, बिदर साउथ से प्रेसिडेंट इमरान खान चुने गए, बसों कल्याण से प्रेसिडेंट एमडी जाबिर चुने गए, औराद असेंबली से प्रेसिडेंट अनिल बेल्लुरे चुने गए, पालकी से प्रेसिडेंट नीलकांत राव चुने गए हैं, हुमनाबाद से प्रेसिडेंट उमेश जंगी चुने गए। इसमें से आपके पैनल के कितने लोग हैं? इसमें से पैनल के बोला गया तो बिदर साउथ से इमरान खान हमारे पैनल से, बसों कल्याण से मोहम्मद जाबिर, औराद से अनिल बेल्लुरे और ये सभी ये लोग चुने गए। क्या वजह है कि आपके और रहीम खान जमती नहीं? ऐसा क्या नहीं है, जमने का कर्नाटक में सीनियर लीडर है जिसका आपको सपोर्ट है। नहीं, कर्नाटक ऐसी बात नहीं है। देखिए बहुत 3 बारी से मैं जो प्रेसिडेंट बना हूँ बगैर लीडर्स की सपोर्ट से तो वो नामुमकिन था। है लीडर्स का सपोर्ट। रहीम खान साहब से आपका क्या है? कुछ नहीं। रहीम खान साहब तो ऐसा क्या भी नहीं है, उन्होंने एक मिनिस्टर है सपोर्ट उनका भी अल्हम्दुलिल्लाह। आपको हमेशा उनसे दूर देखा गया? नहीं, वैसी बात नहीं है, दूर की नहीं, आते हैं जाते हैं, साथ बुलाए तो हम भी जाते हैं फंक्शंस पे, ऐसा क्या भी नहीं। संगठन में हमको पूरे लीडर्स होना है और हमको सभी लीडर सपोर्ट करते हैं। 2017 में चुना गया था फर्स्ट में। कुमार सर है, सिद्धरामैया साहब है, उन सबका हम शुक्रिया अदा करते हैं कि हमको एक प्लेटफॉर्म दिया यूथ कांग्रेस के माध्यम से कि हम सोशल एक्टिविटी कर सके, लोगों के काम आ सके, सोशल वर्क कर सके। तो टोटल हमारे स्टेट से 26 लाख वोटिंग मेंबरशिप हुआ था यूथ कांग्रेस का, जिसमें 11 लाख वोट जो है एक्सेप्ट हुए, ऑलमोस्ट 11 लाख। तो अभी हमारे स्टेट प्रेसिडेंट मंजुनाथ गौड़ा इलेक्ट हुए, उनको भी बहुत बहुत मुबारक, और उन्होंने भी बहुत गाइड किया हमको, सपोर्ट किया हमको मेंबरशिप ट्रायल में। टोटल हमारे डिस्ट्रिक्ट से हम यहाँ पे 65,000 वोटिंग हुआ था, 65,000 वोटिंग हुआ था, जिसमें से रिजेक्शन और ऑन होल्ड छोड़ के एक्सेप्ट हुए थे अराउंड 23,000। तो जिसमें हमारे 23,000 हमारी जो टीम है, हम लोगों ने 23,000 वोट्स के हमने फ़ीस पे किया था, 23,000 वोट हम लोगों ने और मेंबरशिप किया था, जिसमें से हमारे रिजेक्शन ऑन होल्ड हटा के अराउंड 12,000 हमारे एक्सेप्ट हुए। तो रिजेक्शन हुआ और ऑन होल्ड हुए थे वोट, क्योंकि हमारे जो वॉलंटियर्स थे, जो हमारे काम करने वाले थे, वो लोगों को थोड़ा कंफ्यूज हुआ, इस वजह से थोड़े से वोट का ये हुआ। लेकिन फेम का शुक्रिया अदा करता हूँ मैं, हमारे इलेक्शन कमीशन IYC का शुक्रिया अदा करता हूँ, जिन्होंने बहुत अच्छा काम किया और फेयर फाइन इलेक्शन और फेयर फाइन रिजल्ट दिया। थैंक यू। हमारे डिस्ट्रिक्ट प्रेसिडेंट, तीसरी बार डिस्ट्रिक्ट प्रेसिडेंट जो बने फरीदुल्ला खान साहब, उन्होंने बात करेंगे। ಗಡಿ ಪ್ರಾಧಿಕಾರದ ಅನುದಾನದಿಂದ ಬೀದರ್ ಜಿಲ್ಲೆಗೆ ಬಿಡುಗಡೆ ಮಾಡಲಾಗಿರುವಂತಹ ಅನುದಾನದಲ್ಲಿ ನಡೀತಾ ಇರುವಂತಹ ಕಾಮಗಾರಿಗಳನ್ನು ಕೂಡಲೇ ಪೂರ್ಣಗೊಳಿಸಿ ಹಣ ಬಳಕೆ ಪ್ರಮಾಣ ಪತ್ರ ಸಲ್ಲಿಸಬೇಕೆಂದು ಕರ್ನಾಟಕ ಪ್ರದೇಶ ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿರುವಂಥ ಸೋಮಣ್ಣ ಬೇವಿನ ಮರದವರು ಸೂಚಿಸಿದರು. ಅವರು ಇಂದು ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ವಿವಿಧ ಅನುಷ್ಠಾನ ಇಲಾಖೆ ಅಧಿಕಾರಿಗಳೊಂದಿಗೆ ಪ್ರಗತಿ ಪರಿಶೀಲನೆಯನ್ನು ನಡೆಸಿ ಮಾತನಾಡುತ್ತಾರೆ. ಅವರು 2010-11 ಸಾಲಿನ ವಿವಿಧ ಕಾಮಗಾರಿಗಳಿಗೆ ಅನುದಾನ ಬಿಡುಗಡೆ ಮಾಡಲಾಗಿದ್ದರೂ ಕೂಡ ಹಣ ಬಳಕೆ ಪ್ರಮಾಣ ಪತ್ರ ಬಂದಿರುವುದಿಲ್ಲ. ಇನ್ನು ಕೆಲವು ಕಡೆ ಅನೇಕ ಕಾಮಗಾರಿಗಳು ಪ್ರಾರಂಭಿಸಿಲ್ಲ. ಅನುದಾನ ನೀಡಿದರೂ ಸಹ ಕಾಮಗಾರಿ ಪ್ರಾರಂಭ ಆಗಿರುವುದಿಲ್ಲ. ಕಾಮಗಾರಿ ಅವಶ್ಯಕತೆ ಇಲ್ಲದಿದ್ದರೆ ಅಗತ್ಯವಿರುವಂಥ ಕಡೆ ಈ ಅನುದಾನವನ್ನು ಬಳಸ್ಕೊಳ್ಬೇಕು ಅನ್ನುವಂಥ ಮಾತನ್ನು ಕೂಡ ಆ ಒಂದು ಸಭೆಯಲ್ಲಿ ಆ ಒಂದು ಸೋಮಣ್ಣ ಅವರು ಹೇಳ್ತಾರೆ.
ರಾಜ್ಯದ 6 ಗಡಿ ಭಾಗಗಳು ಹೊರ ರಾಜ್ಯದ ಕನ್ನಡ ಪರ ಸಂಘ ಸಂಸ್ಥೆಗಳಿಗೆ ಭಾಷಾ ಚಟುವಟಿಕೆಗಳಿಗೆ ಪ್ರೋತ್ಸಾಹ ನೀಡುವುದು ಹಾಗೂ ಗಡಿ ಭಾಗದ ಕನ್ನಡ ಮಾಧ್ಯಮ ಶಾಲೆಗಳ ಮೂಲಭೂತ ಸೌಕರ್ಯಗಳಾಗಿರುವಂಥ ಶಾಲಾ ಕೊಠಡಿ, ಗ್ರಂಥಾಲಯ, ಕ್ರೀಡಾ ಕೊಠಡಿ, ಶಾಲಾ ಕಾಂಪೌಂಡ್, ಶುದ್ಧ ಕುಡಿಯುವ ನೀರಿನ ಘಟಕ, ಪಠ್ಯಪುಸ್ತಕಗಳು, ರಸ್ತೆಗಳು, ಸಾಂಸ್ಕೃತಿಕ ಭವನ ಸೇರಿದಂತೆ ಇತ್ಯಾದಿ ಸೌಲಭ್ಯಗಳನ್ನು ಪ್ರಾಧಿಕಾರದಿಂದ ಒದಗಿಸಲಾಗ್ತಾ ಇದೆ. 2010-11ನೇ ಸಾಲಿನಿಂದ ಇದುವರೆಗೆ 24 ಕೋಟಿ 33 ಲಕ್ಷ ಹಣ ಬಿಡುಗಡೆ ಮಾಡಲಾಗಿದ್ದು, ಇದರಲ್ಲಿ 15 ಕೋಟಿ 91 ಲಕ್ಷ ರೂಪಾಯಿ ಹಣ ಬಳಕೆ ಪ್ರಮಾಣ ಪತ್ರ ಬಂದಿದೆ. ಉಳಿದ 8 ಕೋಟಿ 41 ಲಕ್ಷ ಬಾಕಿ ಉಳಿದ ಮೊತ್ತಕ್ಕೆ ಕೂಡಲೇ ಹಣ ಬಳಕೆ ಪ್ರಮಾಣ ಪತ್ರವನ್ನು ಸಲ್ಲಿಸುವಂತೆ ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚಿಸಿದರು. ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆಯೋಜನೆಗೆ ವಿವಿಧ ಸಂಸ್ಥೆಗಳಿಗೆ ಅನುದಾನ ಹಂಚಿಕೆ ಮಾಡಿದರೂ ಕೂಡ ಅಂದಾಜು ಪಟ್ಟಿ ಬಂದಿರುವುದಿಲ್ಲ ಎಂದು ಹೇಳಿದರು. ಈ ಸಭೆಯಲ್ಲಿ ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿಗಳಾಗಿರುವಂಥ ಪ್ರಕಾಶ್ ಮತ್ತಿಹಳ್ಳಿ, ಅಪರ ಜಿಲ್ಲಾಧಿಕಾರಿ ಶಿವಕುಮಾರ್ ಶೀಲ್ವಂತ್, ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯ ಡಾಕ್ಟರ್ ಸಂಜುಕುಮಾರ್ ಅತ್ತಿವಾಳೆ, ಲೋಕೋಪಯೋಗಿ ಇಲಾಖೆಯ ಕಾರ್ಯಪಾಲಕ ಅಭಿಯಂತರರಾದ ಶಿವಶಂಕರ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕ ಸಿದ್ದರಾಮ್ ಶಿಂದೆ, ಕೆಕೆಐಡಿಎಲ್ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ವಿಭಾಗ ಮತ್ತು ನಿರ್ಮಿತಿ ಕೇಂದ್ರದ ಇಇಗಳು ಸೇರಿದಂತೆ ಇತರೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರ್ದು ರಾಕುಳಿಗಿ. ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.